ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಯರಿಂದ ದೂರ ಇದ್ದರೂ ರಾಯರು ಒಂದ್ಸಲ ನಮ್ಮನ್ನು ಭಕ್ತರು ಅಂತ ಸ್ವೀಕಾರ ಮಾಡಿದ ಮೇಲೆ ಎಷ್ಟೇ ದೂರ ಇದ್ದರೂ ಖಂಡಿತ ಅವರ ಆಶೀರ್ವಾದ, ಅವ್ರ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನಾನು ತುಂಬ ದಿನಗಳಿಂದ ದೇವ್ರ ಮನೆಗೆ ಹೋಗೋ ಹಾಗಿರಲಿಲ್ಲ. ಯಾವ ಕಾರಣಕ್ಕೆ ಹೋಗೋ ಹಾಗಿರಲಿಲ್ಲ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿನ್ನೆ ಗುರುವಾರ ಮನೇಲಿ ಪುಣ್ಯವರ್ತನೆ ಆಯಿತು. ನಾನು ಬುಧವಾರನೇ ಅಂದ್ಕೊಳ್ತಿದ್ದೆ ಪುರೋಹಿತರು ಬಂದು ಪುಣ್ಯವರ್ತನೆ ಮಾಡಿದ ತಕ್ಷಣ ರಾಯರಿಗೆ ತುಪ್ಪದ ದೀಪ ಹಚ್ಚೋಣ, ಗುರುವಾರ ಇದೆ ಅಂತ ಅಂದ್ಕೊಂಡೆ. ಆದರೆ ಪುರೋಹಿತರು ಹೇಳಿದ್ರು, ಬೇಡಮ್ಮ, ಇವತ್ತು ಪುಣ್ಯವರ್ತನೆ ಆಗಿದೆಯಲ್ಲ 9ನೇ ದಿನಕ್ಕೆ, ನಾಳೆ ನೀವು ಮನೇಲಿ ಪೂಜೆನ ಮಾಡ್ಕೊಳ್ಳಿ, ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ, ದೇವ್ರ ಫೋಟೋಗಳನ್ನೆಲ್ಲ ಸ್ವಚ್ಛ ಮಾಡಿ ಅಂತ ಹೇಳಿದ್ರು. ನನಗಾಗ ಸ್ವಲ್ಪ ಬೇಜಾರಾಯಿತು. ನಾನು ಈ ಥರ ಅಂದ್ಕೊಂಡೆ, ಪೂರೈತರು ನೋಡಿದ್ರೆ ಈ ಥರ ಹೇಳಿಬಿಟ್ರಲ್ಲ, ಇರಲಿ ಬಿಡು, ಇಷ್ಟು ದಿನನೇ ಕಾಯ್ದಿದ್ದೀನಿ, ನಾಳೆಯಿಂದ ನಾನು ದೇವ್ರಿಗೆ ಸೇವೆನ ಸಲ್ಲಿಸೋಣ ಅಂತ ಅಂದ್ಕೊಂಡು ತುಂಬ ಖುಷಿಲಿ ಮಲ್ಕೊಂಡೆ. ಬೇಗ ಎದ್ದೇಳೋಣ, ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಬೇಕು, ದೇವ್ರ ಫೋಟೋ ಎಲ್ಲ ಒರೆಸಿ ರಾಯರಿಗಾಗಲಿ ಬೇರೆ ದೇವ್ರುಗಳಿಗಾಗಲಿ ಗಂಧ ಕುಂಕುಮ ಹಾಕಿ ಗೆಜ್ಜಸ್ತ್ರ ಎಲ್ಲ ಹಾಕಿ ರೆಡಿ ಮಾಡೋದಕ್ಕೆ ನನಗೆ ಪ್ರತಿ ವಾರ ದೇವ್ರ ಮನೆನ ಕ್ಲೀನಿಂಗ್ ಅಂತ ತೊಗೊಂಡ್ರೆ 3 hours ಬೇಕು. ನಾನು ಎದ್ದಿದ್ದು 4:30 ಆಗಿತ್ತು. ನನಗೆ ಟೈಮ್ ನೋಡಿದ ತಕ್ಷಣ ಗಾಬರಿ ಆಯಿತು. ನಾನು ಯಾಕೆ ರಾತ್ರಿ ಎಲ್ಲ ಬೇಗ ಹೇಳಬೇಕು ಅಂತ ಹೇಳಿ ಮಲ್ಕೊಂಡವಳು ಇಷ್ಟು ಲೇಟಾಗಿ ಎದ್ದಿದ್ದೀನಿ. ಬೆಳಗಿನ ಜಾವನೇ ನನಗೆ ನಿಜ ಪೂಜೆ ಮಾಡೋದಕ್ಕಾಗುತ್ತಾ, ಇಷ್ಟೇ ಟೈಮ್ ಉಳಿದಿರೋದು, ಏನು ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ. ಆ ಕ್ಷಣಕ್ಕೆ ಮನ್ಸಿಗೆ ಅನ್ನಿಸ್ತು, ಹಾಲಲ್ಲಿ ಚಿಕ್ಕ ರಾಯರ್ ಫೋಟೋ ಇದೆ, ಅದನ್ನು ಬೇಗ ರೆಡಿ ಮಾಡ್ಕೋಬೋದು. ಇಡೀ ದೇವ್ರ ಮನೆನ ಕ್ಲೀನಿಂಗ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಲಲ್ಲಿರೋ ರಾಯರ್ ಫೋಟೋನ 10 ನಿಮಿಷಕ್ಕೆ ನಾನು ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಒರೆಸಿ ರೋಸ್ ವಾಟರಲ್ಲಿ ಗಂಧ ಇಟ್ಟು ಹೊಸದಾಗಿ ದೀಪಗಳನ್ನೆಲ್ಲ ತೊಳೆದು ಎಂದಿನಂತೆ ಸೇವೆನ ಸಲ್ಲಿಸಿದೆ. ಇನ್ನೂ ಸ್ವಲ್ಪ ಟೈಮ್ ಇತ್ತು ನನಗೆ. ಬೆಳಗಿನ ಜಾವ ಒಂದು 5:30ಗೆಲ್ಲ ಮನೇಲಿ ಪೂಜೆ ಆಯಿತು. ಆ ಟೈಮಲ್ಲಿ ನಾನು ದೇವ್ರ ಮನೇಲಿರೋ ಫೋಟೋಗಳನ್ನೆಲ್ಲ ಒರೆಸ್ಕೊಳ್ಳೋದು, ಕ್ಲೀನಿಂಗ್ ಮಾಡ್ಕೊಳ್ಳೋದು ಮಾಡ್ತಾ ಜೊತೆಗೆ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ತುಂಬ ಬಾರಿ ನಾನು ರಾಯರ್ ಫೋಟೋನೇ ನೋಡ್ತಿದ್ದೆ, ಯಾಕಂದರೆ ನಂಗೆ ಆಶೀರ್ವಾದ ಕೊಡ್ತಾರ ರಾಯರು. ತುಂಬ ಗೊಂದಲ ಇತ್ತು ಮನಸ್ಸಲ್ಲಿ. ತುಂಬ ದಿನಗಳಾದಮೇಲೆ ರಾಯರಿಗೆ ಸೇವೆ ಸಲ್ಲಿಸ್ತಿದ್ದೀನಿ, ಅವ್ರ ಆಶೀರ್ವಾದ ನನಗೆ ಸಿಗುತ್ತಾ ಇಲ್ವೋ ಅಂತ. ಹಾಗೆ ಇನ್ನೊಂಥರ ಮನಸ್ಸು ಕೂಡ ನನ್ನಲ್ಲಿತ್ತು, ಯಾಕಂದರೆ ನಾನು ಬೇಕಂತ ರಾಯರ ಸೇವೆನ ನಿಲ್ಲಿಸಿಲ್ಲ, ಕಾರಣಾಂತರಗಳಿಂದ ಸೇವೆ ಮನೇಲಿ ನಿಂತಿದೆ. ಸೊ ರಾಯರು ಯಾವತ್ತೂ ಕೂಡ ನಮ್ಮ ಕೈನ ಬಿಡಲ್ಲ, ನಂಗೆ ಆಶೀರ್ವಾದ ಮಾಡೇ ಮಾಡ್ತಾರೆ, ನನ್ನ ಮೇಲೆ ಯಾವುದೇ ಕೋಪಗಳನ್ನ ಮಾಡ್ಕೊಂಡಿರಲ್ಲ ರಾಯರು ಅಂತ ಕೂಡ ಒಂದು ಕಡೆ ಅನ್ನಿಸ್ತಿತ್ತು ಮನಸ್ಸು. ಮತ್ತು ಮನೇಲಿ ಬಾಣ್ತಿ ಇದ್ದರೆ ತುಂಬ ಕೆಲಸಗಳಿರುತ್ತೆ. ಆ ಕೆಲಸದ ಮಧ್ಯೆ ಇವತ್ತಿಂದ ನನಗೆ ಡಬಲ್ ಕೆಲಸ, ಅಂದರೆ ರಾಯರ ಸೇವೆನೂ ಮಾಡಬೇಕು, ಮಗಳ ಸೇವೆನೂ ಮಾಡಬೇಕು. ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆ ಫೋಟೋಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಮನೆದು. ಬಂದು ಗಂಧ ಕುಂಕುಮ ಹಚ್ಚಿ ಎಲ್ಲ ದೇವ್ರ ಫೋಟೋಗಳಿಗೂ ಗೆಜ್ಜಸ್ತ್ರ ಹಾಕಿ, ಮತ್ತು ಮಧ್ಯಾಹ್ನ ನಾನು ರಾಯರ ಹತ್ರ ಸ್ವಲ್ಪ ಹೊತ್ತು ಕೂತು ಮಾತಾಡಿದೆ. 9 ದಿನದಿಂದ ನನಗೊಂಥರ ಕಟ್ಟಾಗ್ದಂಗಾಗಿತ್ತು. ಎಷ್ಟು ಬಾರಿ ದೇವ್ರ ಮನೆಗೆ ಹೋಗ್ತೀನೋ ಲೆಕ್ಕ ಇಲ್ಲ. ಹಾಗೆ ಒಂದು ದಿನದಲ್ಲಿ ರಾಯರ ಮುಂದೆ ಕೂತು ಎಷ್ಟು ಬಾರಿ ಮಾತಾಡ್ತೀನೋ ಅದು ಕೂಡ ಲೆಕ್ಕ ಇಲ್ಲ. ತುಂಬ 9 ದಿನಗಳಿಂದ ನಾನು ಏನೆಲ್ಲ ಮಾತಾಡಬೇಕಿತ್ತು ರಾಯರ ಹತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಮಾತಾಡ್ತಾ ರಾಯರಿಗೆ ಮತ್ತು ಬೇರೆ ದೇವ್ರುಗಳಿಗೆಲ್ಲ ಗೆಜ್ಜಸ್ತ್ರ ಎಲ್ಲ ಹಾಕ್ತಾ ಗಂಧ ಕುಂಕುಮ ಎಲ್ಲ ಹಚ್ಚಿದ ಜೊತೆಗೆ ಅಡುಗೆ ಮನೆಯಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು, ಮಗಳಿಗೆ ಮಧ್ಯಾಹ್ನದ ಊಟ ಕೊಡಬೇಕಿತ್ತು. ಆಗ ನಾನು ರಾಯರಿಗೆ ಹೇಳಿದೆ, ರಾಯಪ್ಪ, ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅನ್ನನ ರೆಡಿ ಆಗಿದೆಯಾ ಅಂತ ನೋಡೋದಕ್ಕೆ ಅಡುಗೆ ಮನೆಗೆ ಹೋದೆ. ಬರೋ ಅಷ್ಟರಲ್ಲಿ ಮೃತ್ತಿಕಾ ಪ್ರಸಾದದಿಂದ ರಾಯರು ಆಶೀರ್ವಾದ ಮಾಡಿದರು. ಅವಾಗ ನಾನು ಹೇಳಿದೆ, ಏನು ರಾಯಪ್ಪ, ನಾನು ಎದ್ದೋದಾಗಲೇ ನೀವು ಆಶೀರ್ವಾದ ಮಾಡಬೇಕಾ, ನಾನು ಕಣ್ಣಿಂದ ನೋಡಬೇಕು ಅಂತ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದನ ನನಗೆ ನೋಡೋಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಅದೇ ಮೃತ್ತಿಕಾ ಪ್ರಸಾದ ಡಬ್ಬಿಗೆ ಇನ್ನೊಂದು ಪರ್ಪಲ್ ಕಲರ್ ಸೇವಂತಿಗೆನ ಇಡ್ತೀನಿ. ಇಟ್ಟು ನಾನು ಗುರುಸ್ತೋತ್ರನ ಹೇಳ್ತಾ ಇರ್ತೀನಿ. ಆವಾಗ ಆ ಪರ್ಪಲ್ ಕಲರ್ ಸೇವಂತಿಗೆ ಹೂ ಟರ್ನ್ ಆಗುತ್ತೆ. ನನ್ನ ಹತ್ರ ಫೋನ್ ಇರಲ್ಲ, ನಾನು ಯಾವುದೇ ಶೂಟ್ ಮಾಡ್ತಿರಲ್ಲ, ಹಾಗೆ ಕೂತು ತುಂಬ ನನಗೆ ರಾಯರ ಜೊತೆ ಕೂತು ಮಾತಾಡಿದ್ರೆ ಸಾಕು ಅನ್ನಿಸ್ತಿತ್ತು. ಸೊ ನನ್ನ ಕ್ಯಾಮ್ರಾ ಏನೂ ಬಳಸಲಿಲ್ಲ, ಮಾತಾಡ್ತಾ ಇದ್ದೆ. ಟರ್ನ್ ಆಯಿತು. ನನಗೆ ಇದೇನಿದು, ನನಗೆ ಈ ಥರ ಅನುಭವ ಆಗ್ತಿದೆಯಲ್ಲ, ಆಶೀರ್ವಾದವಾಗಿ ಕೊಡಬೇಕು, ಅದು ಬಿಟ್ಟು ಹೂವು ಇಟ್ಟಿದ್ದ ಕಡೆನೇ ಟರ್ನ್ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡು, ಏನೋ ಸರಿಯಾಗಿ ಕೂತಿರ್ಲಿಲ್ವೇನೋ ಹೂವು ಅಂದ್ಕೊಂಡು ನಾನು ಮತ್ತೆ ಗುರುಸ್ತೋತ್ರನ ಕಂಟಿನ್ಯೂ ಮಾಡ್ತಿದ್ದೆ. ಅದೆಲ್ಲ ಆದಮೇಲೆ ಮಧ್ಯಾಹ್ನ ಕೂಡ ನಾನು ರಾಯರಿಗೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಸಲ್ಲಿಸಿದೆ. ದೀಪ ಏನು ಹಚ್ಚಿರಲಿಲ್ಲ, ಎಂದಿನಂತೆ ನನ್ನ ಪ್ರಕಾರ ನನ್ನ ಮನಸ್ಸಲ್ಲಿ ಯಾವ ರೀತಿ ನಾನು ಡೈಲಿ ರಾಯರಿಗೆ ಸೇವೆ ಸಲ್ಲಿಸ್ತೀನಿ ಆ ರೀತಿ ಸೇವೆ ಸಲ್ಲಿಸಿದೆ. ಅದಾದಮೇಲೆ ನಾನು ಕೂತು ನನ್ನ ಮಗಳ ಬಗ್ಗೆ ಮಾತಾಡ್ತಿದ್ದೆ.
ಆ ಸಮಯದಲ್ಲಿ ನಾನು ರಾಯರಿಗೆ ಹೇಳಿದೆ, ಸಮಯ ಆಯಿತು ರಾಯಪ್ಪ, ನನ್ನ ಮಗಳಿಗೆ ಊಟ ಬಡಿಸ್ಬೇಕು, ನಿಮಗೆ ಮಕ್ಕಳಂದ್ರೆ ಇಷ್ಟ ಅಲ್ವಾ ಅಂತ ಅಂದ್ಕೊಂಡೆ. ಒಂದು ಹೂವು ಜಾರ್ದಂಗಿತ್ತು. ನಾನು ಅಂದ್ಕೊಳ್ತಿದ್ದೆ ಅದೇ ಹೂವನ್ನ ಹೂ ಅಂತ ಅವರು ಆಶೀರ್ವಾದ ಮಾಡ್ತಾರೇನೋ ಅಂತ ಅಂದ್ಕೊಂಡೆ. ಆದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ರಾಯರು ಬೃಂದಾವನದಲ್ಲಿ ಒಂದು ಹೂವು ಇಟ್ಟಿದ್ದೆ, ಪರ್ಪಲ್ ಕಲರು. ನಾನು ಕೇಳಿದ್ಕು ಆ ಹೂವು ಮೃತಿಕಾ ಪ್ರಸಾದದ ಹೂವು ಯಾವ ರೀತಿ ಟರ್ನ್ ಆಯಿತು ಅದೇ ರೀತಿ ಸೇಮ್ ಟರ್ನ್ ಆಯಿತು. ನನಗೊಂಥರ ಆ ಕ್ಷಣ ಖುಷಿ ಆಯಿತು. ಅದಾದಮೇಲೆ ಇಲ್ಲ ರಾಯಪ್ಪ, ನಾನು ಬೆಳಿಗ್ಗೆಯಿಂದ ತುಂಬ ಕಾಯ್ತಿದ್ದೀನಿ ನಿಮ್ಮ ಆಶೀರ್ವಾದಕ್ಕೋಸ್ಕರ, ನೀವು ಇಲ್ಲಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಂಗೆ ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡೆ. ಆವಾಗ ನಾನು ಕೇಳಿದ್ದು ಒಂದೇ ಒಂದು ಆಶೀರ್ವಾದ. ಆದರೆ ರಾಯರು ಅವರು ಮುಡಿಸಿದಂತಹ ತುಳಸಿ ಸೇವಂತಿಗೆ ಜೊತೆಗೆ ವೀಣೆಯಿಂದ ಕೂಡ ನನಗೆ ಆಶೀರ್ವಾದ ಮಾಡಿದ್ರು. ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ಗೆ ಅದು ಬರಲಿಲ್ಲ. ನಾನು ಮೊದಲು ರಾಯರಿಗೆ ಭಕ್ತೆ ಆಗೋದಕ್ಕೂ ಮುಂಚೆ ಸ್ಟಾರ್ಟಿಂಗ್ ಒಂದಷ್ಟು ವಿಡಿಯೋಗಳನ್ನ ಕೇಳ್ತಿದ್ದೆ. ಅದರಲ್ಲಿ ಪ್ರವಚನಕಾರರು ಹೇಳ್ತಿದ್ರು ರಾಯರು ಹೇಗೆ ಅಂತ ಅಂದರೆ, ನಾವು ಸುಮ್ಮನಾದರೂ ಕನಸಿನ ಮೂಲಕ ಬರ್ತಾರೆ, ತನ್ನ ಮಕ್ಕಳನ್ನ ಯಾಕೆ ನೀನು ನನ್ನನ್ನು ಮರ್ತಿದ್ಯಾ ಅಂತ ಕೇಳೋದಕ್ಕೆ ಅಂತ ಹೇಳಿದರು. ಅದು ನನಗೆ ಯಾವಾಗಲೂ ಮನ್ಸಿಗೆ ಅನ್ನಿಸ್ತಿತ್ತು, ಇಷ್ಟು ಒಳ್ಳೆಯವರ ರಾಯರು, ನಾವು ಮರೆತರೂ ಅವರೇ ಬಂದು ನೆನ್ಪು ಮಾಡ್ತಾರಾ ಅಂತ. ಹಾಗೆ ಇವತ್ತು ಅಷ್ಟೇ ನನ್ನಲ್ಲಿ ಗೊಂದಲ ಕೂಡ ಇತ್ತು. 9 ದಿನ ನಾನು ಹೋಗಿಲ್ಲ, ರಾಯರ ಸೇವೆ ಮಾಡಿಲ್ಲ. ರಾಯರು ನನಗೆ ನಿಜ ಆಶೀರ್ವಾದ ಮಾಡ್ತಾರಾ ಅಂತ. ಆಶೀರ್ವಾದ ಮಾಡೋದ್ರ ಜೊತೆಗೆ ನನ್ನ ಮಾತಿಗೂ ಕೂಡ ಸ್ಪಂದಿಸಿದ್ರು. ಎಷ್ಟು ಖುಷಿ ಆಯಿತು ಅಂದರೆ, ಅಷ್ಟಲ್ಲದೆ ನಾನು 1ನೇ ತಾರೀಕು ರಾಯರ ಮಠಕ್ಕೆ ಹೋಗಿದ್ದೆ. ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ನಿಂತ್ಕೊಂಡು ಗುರುಸ್ತೋತ್ರನ ಹೇಳಿದೆ. ಹೇಳೆಲ್ಲ ಆದಮೇಲೆ ನಾನು ರಾಯರನ್ನ ನೋಡ್ತಾ ಹೇಳಿದೆ, ಏನು ರಾಯಪ್ಪ ನನ್ನನ್ನು ಹೊರಗಡೆ ನಿಲ್ಲಿಸ್ಬಿಟ್ರಾ ನೀವು ಅಂತ ಹೇಳಿ. ಹಾಗೆ ರಾಯರಿಗೂ ಕೂಡ ಥ್ಯಾಂಕ್ಸ್ ಹೇಳಿದೆ. ಈ ರೀತಿ ಹೊರಗಡೆ ನಿಂತ್ಕೊಳ್ಳೋದಕ್ಕೆ ಕಾರಣ ಏನಂತ ನನಗೆ ನಿಮಗೆ ಚೆನ್ನಾಗಿ ಗೊತ್ತು, ಈ ರೀತಿ ಪರಿಸ್ಥಿತಿ ಬರೋದಕ್ಕೆ ನೀವೇ ಕಾರಣ ಕೂಡ ಅಂತ ಹೇಳಿಬಿಟ್ಟು ನಗ್ತಾ ಬಂದೆ ಮನೆಗೆ. ಮತ್ತು ನಿನ್ನೆ 2ನೇ ತಾರೀಕು, 1ನೇ ತಾರೀಕೆ ನಾನು ಆಚೆಗೆ ಹೋಗಿ ಏನು ನನ್ನ ಕೆಲಸ ಇತ್ತು ಔಟಿಂಗು ಅದನ್ನು ಮಾಡ್ಕೊಂಡು ಬಂದಿದ್ದೆ. ನಿನ್ನೆ ಹೋಗೋ ಹಾಗೆ ಇರಲಿಲ್ಲ ನಾನು. ಆದರೂ ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ನಾನು ಸರಿ ಆಗಲಿ ಹೋಗೋಣ ಅಂತ ಹೇಳಿ ನನ್ನ ಮಗಳನ್ನ ಬಿಟ್ಟು ಹೋದೆ. 10 ನಿಮಿಷದಲ್ಲಿ ಬಂದುಬಿಡೋಣ ಅಂತ ಹೇಳಿ ಅಲ್ಲಿ ಹೋದರೆ, ಮೊನ್ನೆ ನಾನು ಏನು ಕೆಲಸ ಮುಗಿಸಿದ್ದೆ ಅದೇ ಕೆಲಸದ ಮೇಲೆ ನಿನ್ನೆ ಹೋಗಬೇಕಾಗಿದ್ದಂತಹ ಒಂದು ಪರಿಸ್ಥಿತಿ ಬಂತು. ಆದರೆ ಆ ಕೆಲಸ ಮೊನ್ನೆ ಏನು ಮಾಡಿದೆ ಹಾಗೇ ಇತ್ತು, ಏನೂ ಚೇಂಜಸ್ ಆಗಲಿಲ್ಲ. ನಿನ್ನೆ ಆ ಕೆಲಸಕ್ಕೆ ಅಂತ ಹೋದವಳು ರಾಯರ ಮಠಕ್ಕೆ ಹೋಗಬೇಕು ಅಂತ ಮನಸ್ಸಾಗುತ್ತೆ. ಆ ಮಠದ ಮುಂದೆನೇ ಹೋಗ್ತೀನಿ, ಆಗ ಒಳಗಡೆ ಹೋಗ್ತೀನಿ. ಆಗ ನನ್ನ ಮನ್ಸಿಗೆ ಅನಿಸುತ್ತೆ, ನೆನ್ನೆ ಹೇಳಿದ್ಯಲ್ಲ ನೀನು ಹೊರಗಡೆ ನಿಲ್ಲಿಸಿದ್ರು ನೀವು ನನ್ನನ್ನು ಅಂತ, ಇವಾಗ ಒಳಗಡೆ ಬಂದ್ಯಾ ಅಂತ ಕೇಳ್ದಂಗಾಯ್ತು. ನನಗೆ ಆ ಕ್ಷಣ ಒಂಥರ ಅನ್ನಿಸ್ಬಿಡ್ತು. ನಿಜವಾಗ್ಲೂ ರಾಯರು ನಾವು ಮರೆತರು, ನಾವು ಬಿಟ್ಟರು, ಒಂದ್ಸಲ ಅವರು ನಮ್ಮನ್ನ ಭಕ್ತರು ಅಂತ ಸ್ವೀಕಾರ ಮಾಡಿಬಿಟ್ರೆ ಅವ್ರ ಮಕ್ಕಳನ್ನ ಅವ್ರು ಯಾವತ್ತೂ ಕೂಡ ಕೈ ಬಿಡಲ್ಲ. ನಾವು ಮರೆತರು ರಾಯರ್ ಮರೆಯಲ್ಲ ಅನ್ನೋದನ್ನು ನನಗಿವತ್ತು ತೋರಿಸ್ಕೊಟ್ರು. ತುಂಬ ಅಂದರೆ ತುಂಬಾ ಸಂತೋಷ ಆಯಿತು. ಈ ಥರ ಎಲ್ಲ ಆದಾಗ ನನಗೆ ಇನ್ನೂ ಹೆಚ್ಚು ರಾಯರ ಮೇಲೆ ಪ್ರೀತಿ ಬರುತ್ತೆ, ಜೊತೆಗೆ ಭಕ್ತಿ ಶ್ರದ್ಧೆ ಅನ್ನೋದು ಹೆಚ್ಚಾಗುತ್ತೆ. ಒಂಥರ ಈ ಜಾಗದಲ್ಲಿ ಕೂತ್ಕೊಂಡಾಗ ಆಗಷ್ಟು ನೆಮ್ಮದಿ ನನಗೆಲ್ಲೂ ಆಗಲ್ಲ. ಇಲ್ಲಿ ನನಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ನನಗೆ ಏನೇ ಮಾತುಗಳಿದ್ರು ಯಾರು ಕೇಳಿಸ್ಕೊಳ್ಳದೆ ಇರಲಿ, ರಾಯರು ಕೇಳಿಸ್ಕೊಳ್ತಾರೆ, ಅದಕ್ಕೆ ತಕ್ಕಾಗಿ ಉತ್ತರ ಕೂಡ ಕೊಡ್ತಾರೆ. ಹಾಗಾಗಿ ನನಗೆ ರಾಯರ ತುಂಬ ಇಷ್ಟ. ಹಾಗೆ ಪ್ರತಿದಿನ ರಾಯರು ನನಗೆ ಆಶೀರ್ವಾದ ಕೊಟ್ಟಾಗ ನನಗೆ ರಾಯರ ಆಶೀರ್ವಾದ ಒಂದು ಶಕ್ತಿ ಆಗಿರುತ್ತೆ, ಒಂದು ಧೈರ್ಯ ಆಗಿರುತ್ತೆ, ಒಂದು ದಾರಿ ದೀಪ ಆಗಿರುತ್ತೆ. ಯಾರೂ ಇಲ್ಲ ಅಂದವ್ರಿಗೆ ರಾಯರೇ ಎಲ್ಲವೂ ಆಗಿರ್ತಾರೆ. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.